ಇವತ್ತು ಜಯನಗರದಲ್ಲಿ ಚುನಾವಣಾ ಅಕ್ರಮದ ಒಂದು ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿಯ ಆಧಾರದ ಮೇಲೆಗೆ ಕೋಟ್ಯಾಂತರ ರೂಪಾಯಿ ಹಣ ಇದ್ದಂತಹ ಕಾರ್ಗಳನ್ನ ಈಗ ಚುನಾವಣಾಧಿಕಾರಿಯಾದಂತಹ ನಿಖಿತಾ ಅವರು ಸೀಸ್ ಮಾಡಿರುವಂತದ್ದು. ಇದ್ರ ಬಗ್ಗೆ ಮಾತಾಡಕ್ಕೆ ಸ್ವತಃ ನಿಖಿತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಹೇಗಿತ್ತು ಆಪರೇಷನ್? ನಿಮ್ಗೆ ಯಾವಾಗ ಮಾಹಿತಿ ಬಂತು? ಇಲ್ಲ, ನಮಗೆ ನಮ್ಮ ಯಾರು ಕಲ್ಲೇಶ್ ಸರ್ ಮತ್ತು ಮುನೀಶ್ ಮುದ್ಗಿಲ್ ಸರ್ ಇನ್ಫಾರ್ಮೇಷನ್ ಕೊಟ್ಟರು. ನಾವು ಇಮಿಡಿಯೇಟಾಗಿ ಒಂದು 4-5 ಮಿನಿಟ್ಸಲ್ಲಿ ಬಂದು ಐ ವಾಸ್ ವೇಟಿಂಗ್ ಫಾರ್ ಮೈ ಎಫ್ ಎಸ್ ಟಿ ಅವ್ರು ಇನ್ನೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ವೆಹಿಕಲ್ ಮೂವ್ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ಟಾಪ್ ಮಾಡಿ ಇನ್ನೊಂದು ವೆಹಿಕಲಿಂದ ಟ್ರಾನ್ಸ್ಫರ್ ಆಗೋದನ್ನ ಆ ಬ್ಯಾಗ್ನ ಹಿಡ್ಕೊಂಡೆ. ಅಷ್ಟೊತ್ತಿಗೆ ಎಫ್ ಎಸ್ ಟಿ ಅವರು ಬಂದರು, ಮುನೀಶ್ ಸರು ಬಂದರು. ಮತ್ತು ಅದಕ್ಕೂ ಬಂದಮೇಲೆ ಅದು 2 ವೆಹಿಕಲ್ ಸೀಸ್ ಮಾಡಿದ್ವಿ ಮತ್ತು ಒಂದು 2 ವೀಲರ್ ಸೀಸ್ ಮಾಡಿದ್ವಿ. ಓಕೆ, ಅಂದರೆ ನಿಮ್ಗೆ ಅವರು ದಾಳಿ ಮಾಡಿದ ತಕ್ಷಣ ಏನಂತ ಹೇಳಿದ್ರು? ಯಾವ ರೀತಿ ರಿಯಾಕ್ಷನ್ ಇತ್ತು ಅವ್ರ ಕಡೆಯಿಂದ ನಿಮಗೆ? ಇಲ್ಲ, ಅದು ಅವರು ಏನಿದೆ ಬ್ಯಾಗಲ್ಲಿ ಅಂದಿದ್ದಕ್ಕೆ ಅವರು ಮ್ಯಾಂಗೋಸ್ ಇದೆ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಕೊಡಿ ಬ್ಯಾಗ್ನ ಅಂತ ಕೇಳಿದಾಗ ಕೊಡಲಿಲ್ಲ, ಕಿತ್ಕೊಂಡೆ. ಅಷ್ಟೊತ್ತಿಗೆ ಇನ್ನೊಂದು ವೆಹಿಕಲ್ ಹೊಟ್ಟೋಯ್ತು. ಆ ನಂಬರ್ನ ಫೋಟೋ ತೆಗೆದು ಪೊಲೀಸರು ಕೊಟ್ಟಿದ್ದೀನಿ, ಅದನ್ನ ಸೀಸ್ ಮಾಡ್ತಾರೆ ವೆಹಿಕಲ್. ಅಂದ್ರೆ ಒಬ್ಬರೇ ನೀವು ದಾಳಿ ಮಾಡಿದಾಗ ಅವರು ಯಾವ ಅಂದ್ರೆ ಪ್ರತಿರೋಧ ಬೇರೆ ತರ ಏನಾದ್ರು ತೋರಿಸೋದು ಅಥವಾ ನಿಮ್ ಜೊತೆ ಒರಟಾಗಿ ಬಿಹೇವ್ ಮಾಡೋದು ಆ ರೀತಿ ಏನಾದ್ರು ಮಾಡಿದ್ರ? ಇಲ್ಲ, ಏನ್ ಮಾಡಿಲ್ಲ. ಈಗ ಚುನಾವಣಾ ಅಮೌಂಟ್ ಎಷ್ಟಿತ್ತು ಮೇಡಮ್? ಎಷ್ಟು ಬ್ಯಾಗ್ ಗಳಿಗೆ ಅಮೌಂಟ್ ಸಿಕ್ತು? ಯಾವ ವೆಹಿಕಲ್ ಅಲ್ಲಿ ಎಷ್ಟು ಬ್ಯಾಗ್ ಇತ್ತು? 2 ವೀಲರಲ್ಲಿ 1 ಬ್ಯಾಗ್ ಸಿಕ್ತು, ವೋಕ್ಸ್ ವ್ಯಾಗನ್ ಅಲ್ಲಿ 1 ಬ್ಯಾಗ್ ಇದೆ, ಮತ್ತೆ ಬೆಂಜ್ ಅಲ್ಲಿ 1 ಬ್ಯಾಗ್ ಸಿಕ್ತು. ಈಗೆಲ್ಲಾನು ಕೌಂಟ್ ಆಗ್ತಾ ಇದೆ. ಮೋಸ್ಟ್ಲಿ ಮೋರ್ ದೆನ್ 1 crore ಇರ್ಬೋದು. ಅಂದ್ರೆ ಅದು ಅಮೌಂಟ್ ಯಾರಿಗೆ ಸೇರಿದ್ದು ಅನ್ನೋದು ನಿಮ್ಗೆ ಪ್ರಾಥಮಿಕವಾಗಿ ಅಲ್ಲಿ ದಾಖಲೆಗಳೇನಾದ್ರು ಸಿಕ್ಕಿ ಆ ತರ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ, ಏನೂ ಸಿಕ್ಕಿಲ್ಲ, ಮಾಹಿತಿ ಏನೂ ಸಿಕ್ಕಿಲ್ಲ. ಅದನ್ನ ಇನ್ನೂ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಓಕೆ, ಇದಿಷ್ಟು ಚುನಾವಣಾಧಿಕಾರಿಯಾಗಿರುವಂತಹ ನಿಖಿತಾ ಅವರು ಮಾತಾಗಿರುವಂತದ್ದು. ಅಂದ್ರೆ ಒಬ್ಬಂಟಿಯಾಗಿ ಈ ಒಂದು ಚುನಾವಣಾ ಅಕ್ರಮದ ಮಾಹಿತಿ ಸಿಕ್ಕಿದ ತಕ್ಷಣ ಒಬ್ಬಂಟಿಯಾಗಿ ದಾಳಿ ಮಾಡಿ ನಂತರ ಆ ಒಂದು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಈಗ 3 ಬ್ಯಾಗ್ಗಳಲ್ಲಿ ಹಣವನ್ನ ಸೀಸ್ ಮಾಡಿ ಇರುವಂತದ್ದು ನಿಖಿತಾ ಅವರು ಮಾಡಿರುವಂತಹ ಕೆಲಸ ಆಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.